ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ತುಂಬ ದಿನದ ವ್ಲಾಗ್ನ ಮಿಕ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸಂಕ್ರಾಂತಿ ಶೂಟು, ಹೋಟೆಲಿಗೆ ಹೋಗಿದ್ದು, ಮನೆಗೆ ಅಕ್ಕ ಬಂದಿದ್ದು, ಶಾಪಿಂಗ್ ಹೋಗಿದ್ದು, ಪ್ರತಿಯೊಂದನ್ನು ಮಾಡಿದ್ದೀನಿ. ಆಲೂರು ಬೈಪಾಸಲ್ಲಿ ಬಂದು A to B ಹೋಟೆಲ್ ಓಪನ್ ಆಗಿತ್ತು. ಸರಿ ಮಕ್ಕಳೆಲ್ಲ ಇದ್ರಲ್ಲ ಅಂತ ಹೇಳಿ ಅಕ್ಕ, ನಾನು, ಮೋಹನ್ ಮತ್ತು ಮಕ್ಕಳೆಲ್ಲರೂ ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಫುಲ್ ಎಲ್ಲ ಎಕ್ಸೈಟ್ಮೆಂಟು. ನಾನು ಮುಂದೆ ಕೂರ್ತೀನಿ, ನಾನು ಹಿಂದೆ ಕೂರ್ತೀನಿ ಅಂತ ಹೇಳಿಬಿಟ್ಟು. ಆಮೇಲೆ ಒಳಗಡೆ ಹೋದ್ವಿ. ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಕಾಮನಾಗಿ A to Bಲೆಲ್ಲ ಒಂದೇ ಥರ ಆ್ಯಂಬಿಯನ್ಸ್ ಇರುತ್ತೆ. ಆ್ಯಂಡ್ ಸ್ವಲ್ಪ ಪಕ್ಕದಲ್ಲೆಲ್ಲ ಪಾರ್ಕ್ ಇತ್ತು. ಮಕ್ಕಳೆಲ್ಲ ಅದನ್ನೆಲ್ಲ ನೋಡಿಕೊಂಡ್ರು. ಬಟ್ ಹೋದ್ವಿ. ಊಟಕ್ಕೆ ಸಂಜೆ ಆಗಿರೋದ್ರಿಂದ ನಾನೇನು ತಿನ್ನಲಿಲ್ಲ. ಸ್ವಲ್ಪ ಒಂದಷ್ಟು ಟೇಸ್ಟ್ ಮಾಡಿದೆ ಅಷ್ಟೇ. ಪಾಪನ ಅಮ್ಮನ ಜೊತೆ ಮಲಗಿಸಿ ನನ್ನ ತಂಗಿ ಇದ್ಲು, ಅವಳ ಜೊತೆ ಬಿಟ್ಟು ಹೊರಟ್ವಿ. ಬಟ್ ಫುಡ್ಡೇ ನನಗೆ ತುಂಬ ವಾವ್ ಅಂತ ಅನ್ನಿಸ್ಲಿಲ್ಲ. ಮಕ್ಕಳು ಏನು ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಲಿಲ್ಲ. ಯೂಶ್ವಲಿ ಡಿಪೆಂಡ್ಸ್, ಅವರ ಟೇಸ್ಟಿಗೆ ತಕ್ಕಂತೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ನಾವೇನೋ ಆರ್ಡರ್ ಮಾಡಿದ್ವಪ್ಪ, ಸಿಸರ್ಸ್ ಅಂತ ಏನೋ ಇತ್ತು. ಅದರಲ್ಲಂತೂ ಒಂದು ರಾಶಿ ಎಣ್ಣೆ ಹಾಕಿ ಕೊಟ್ಟಿದ್ರು. ಈ ಮಕ್ಕಳು ಅದು ಬರೋ ತನಕ ಇನ್ನೇನು ಪೇಷನ್ಸ್ ಇಲ್ಲ ಅಲ್ವಾ, ಹಾಗಾಗಿ ಒಂದಷ್ಟು ಫೋಟೋಸ್ ತಗೊಳ್ತಾಯಿದ್ರು. ಇದರಲ್ಲಿ ಏನೂ ಟೇಸ್ಟ್ ಇರಲಿಲ್ಲ. ಬಟ್ ತುಂಬ ಅಂದರೆ ತುಂಬ ಆಯಿಲಿ ಆಗಿತ್ತು. ತಿಂದರೆ ಒಂಥರ ಮಕ್ಕಕ್ಕೆ ಹಾಕಿ ಮೆತ್ತುತ್ತೆ ಅಂತಾರಲ್ಲ, ಹಾಗಿತ್ತು. ಇಷ್ಟ ಆಗಲಿಲ್ಲ ನನಗೆ. ಹೋಟೆಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮಕ್ಕಳು ಕೂಡ ಫ್ರೆಶ್ ಅಪ್ ಆಗ್ತೀವಿ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಗರ್ಲ್ಸ್ ಇಬ್ಬರು ಬ್ರಷ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅಕ್ಕ ತಂಗಿರಿ ಸ್ಕಿನ್ ಕೇರ್. ಯಪ್ಪ ಏನ್ ಸ್ಕಿನ್ ಕೇರ್ ಅಪ್ಪ, ಮಾಡ್ಕೊ ಬನ್ನಿ ಮಕ್ಕಳ. ಫೈನಲ್ ರಿವೀಲ್ ತೋರಿಸ್ತೀವಿ. ಆಯ್ತು, ಸ್ವಲ್ಪ 2 ಮಿನಿಟ್ಸ್ ಕೊಡಿ ಬಾ. ಈ ಏಜಿಗೆ ನಮ್ಗೆ ಯಾವ ಸ್ಕಿನ್ ಕೇರು ಗೊತ್ತಿರಲಿಲ್ಲ, ಯಾವ ಕೇರು ಮಾಡ್ತಿರ್ಲಿಲ್ಲ. ಮಕ್ಕಳು ನೋಡಿ ಯಾವ ಥರ ಇವಾಗ ಒಬ್ರನ್ನೊಬ್ರು ನೋಡ್ಬಿಟ್ಟು ಕಿತಾಪತಿ ಮಾಡ್ತಾರೆ ಅಂತ. ನಾನು ತೂಗ್ತೀನಿ ಅಂತ ನನ್ನ ಫ್ರೆಂಡ್ ಮಗಳು, ಅಕ್ಕನ ಮಗಳು ಮತ್ತು ಲಿಪಿ. ಫೋಟೋ ತೆಗ್ದ್ರೆ ನಿಮ್ದೆ ಅವಳು ಇಟ್ಕೋತಾಳ ಕೈಯಲ್ಲಿ ಅಷ್ಟೇ, ಅವಳು ಅಲ್ಲ ಅಷ್ಟೇ. ಇಲ್ಲ, ಅಲ್ಲಿಗೆ ಹಾಕ್ಬಿಡ್ಲಾ ಒಂದು ಫೋಟೋ ನನ್ನ ತೊಟ್ಲತ್ರ? ಹಾಗೆ ಮಾಡ್ಬಿಡ್ಲಾ? ಸರಿ, ಹಂಗಿದ್ರೆ ಅಲ್ಲಲ್ಲ ತಾನೇ ಪಕ್ಕ. ನಾನೇ ಬೇಕು ಅಂತ ಅಲ್ಲ, ಇಲ್ಲ ಹಾಕ್ಬಿಡಿ. ಅಲ್ಲಿಗೆ ಹ್ಯಾಂಗ್ ಮಾಡ್ಬಿಡ್ಲಾ ನನ್ನ ಫೋಟೋ? ಅವಳಿಗೆ ಕಾಣಲ್ವಲ್ಲ, ಇನ್ನ ಚಿಕ್ಕವಳಲ್ಲ ಅವಳು. ಕಾಣುತ್ತಾ? ಸರಿ, ಹಂಗಿದ್ರೆ ಮಕ್ಕಳಿಗೊಂದು ಕಾಂಪಿಟೇಷನ್ ನಡೀತಾ ಇದೆ ನಮ್ಮನೇಲಿ. ಎಂಥದ್ದು ತೂಗಬೇಕು ಅಂತ ಜಗಳ ನಡೀತಾ ಇದೆ. ಯಾರು ತೂಗಿದ್ರು ಮಲಗ್ತಾ ಇಲ್ಲ. ಲಿಪಿ ಅದು ಮೈ ಮೇಲೆ ಬಿದ್ದುಬಿಡುತ್ತೆ ಜೋಪಾನ. ಮಲಗಿಸಿ ನೀವು 3 ಜನನೂ ಹೋಗ್ಬಿಡಿ, ಇಲ್ಲ ಅಂದ್ರೆ ರೆಡಿ, ಬನ್ನಿ. ನಾನು ತಳ್ತೀನಿ ಅಷ್ಟೇ, ನಾನು ತಳ್ತೀನಿ. ನೀನು ಆ ಕಡೆ ಹೋಗು, ನಿಂಗೆ ಬುಡುತ್ತೆ. ಮಲಗಿದ್ಲಲ್ಲ ಬಿಡಿ, ಇನ್ನೇನು ತಳ್ತೀರಾ? ಮಂದಿರ ನಿಧಾನ ದುಗ್ತಿದಲ್ಲ ಹಿಂಗೆ. ಸಾಕು ಲಿಪಿ, ಜೋರಾಗಿ ತುಗ್ಬಿಡಿ. ಅವಳು ಮಲಗಿದಳಿಗೆ ಸೌಂಡ್ ಮಾಡಬೇಡಿ. ಅಷ್ಟೇ ಮುಗೀತು ಮಂದಿರ ಬಿಡು. ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ದಾವೆ ನಮ್ಮನೆ ಮಕ್ಕಳು? ನಾವು ಕಿಡ್ಸ್ ವ್ಲಾಗ್ ಮಾಡ್ತಿದೀವಿ. ಇವತ್ತು ಬೆಡ್ ಎಲ್ಲ, ಇವತ್ತು ರೂಮ್ ಕ್ಲೀನ್ ಮಾಡೋದು, ತೀಯನ್ ಬಟ್ಟೆ ಎಲ್ಲ ಮಾಡ್ತಿದೀವಿ. ವಾವ್, ಎಷ್ಟೆಲ್ಲ. ನೀನ್ ಯಾಕೆ ಬಂದಿರಾ? ಆಗಿದ್ಯಾ? ವಾಟ್ ಹ್ಯಾಪನ್ ಟು ಯು? ಅವಳು ಬಸ್ ಶೀಟ್ ಸರಿಯಾಗಿ ಮರ್ಚಿಲ್ಲ, ಅದಕ್ಕೆ 1 ನಿಮಿಷ ನಾವು ಮರ್ಚಿಸ್ತೀವಿ ಮುಚ್ಕೊಂಡು ಕೂತ್ಕೊಂಡ್ಲು. ನಾವೆಷ್ಟು ಬ್ಲೆಸ್ಡ್ ಅಂದ್ರೆ ನಮ್ಮನೆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲಿಪಿ, ಕ್ಷೀರಾ, ಮಂದಿರಾ. ರೂಮು ವಾವ್. ಸ್ವಲ್ಪ ಬೆಡ್ಶೀಟ್ ಎಲ್ಲ ನೀಟಾಗಿ ಟೈಟಾಗಿ ಎಳ್ದಿಲ್ಲ ಅಷ್ಟೇ. ಸ್ವಪ್ನ ಬುಕ್ ಹೌಸ್ ಅಲ್ಲಿ ಏನ್ ಕೊಡಿಸೋದು? 100 ರೂಪೀಸ್ ಬಜೆಟ್ ಅಷ್ಟೇ ಇರೋದು ನಮ್ಮ ಹತ್ರ. ಬಜೆಟ್ ಫಿಕ್ಸ್ ಮಾಡಿದೀವಿ. ಮಂದಿರಂಗ್ 100, ಕ್ಷೀರಂಗ್ 100, ಲಿಪಿಗ ಅಷ್ಟೇ. ಅಷ್ಟೊಂದು ದುಡ್ಡು ಇಲ್ವಲ್ಲ. 200 ನಮ್ಗೆಲ್ಲ 10 ರೂಪಾಯಿ ಕೊಡ್ತಾ ಇತ್ತು ಮೀನಜ್ಜಿ. ನಿಮಗೆ ಅಟ್ಲೀಸ್ಟ್ 100 ರೂಪೀಸ್ ಆದ್ರೂ ಕೊಡ್ತಾ ಇದೀವಿ ನಾವು.
ಮಕ್ಳು ಮಾತನ್ನ ಕೇಳಿದ್ರಿ ಅಲ್ವಾ, ಎಷ್ಟು ಚೆನ್ನಾಗಿ ಲಿಪಿ ಮತ್ತು ಮಂದಿರ ಮತ್ತು ಅಕ್ಕನ ಮಗಳು ಕ್ಷೀರ ಎಲ್ಲರೂ ಪಾಪುನ ತೂಗು ಮಲಗಿಸಿ ಬೆಳಗ್ಗೆ ಎದ್ದು ಅವರೇ ರೂಮೆಲ್ಲ ಕ್ಲೀನ್ ಮಾಡಿಕೊಂಡ್ರು. ಅಮ್ಮ ತಿಂಡಿಗೆ ಅಂತ ಹೇಳಿ ಕಡುಬು ಮತ್ತು ಕಾಯಿ ಚಟ್ನಿ ಮಾಡಿದರು. ತುಂಬ ಚೆನ್ನಾಗಾಗಿತ್ತು. ಅದನ್ನು ತಿಂದು ನಾನು ಬಟ್ಟೆ ಎಲ್ಲ ಆಗದೆ ಇರೋ ಬಟ್ಟೆಗಳು ಮೀನ್ಸ್ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲದನ್ನು ಈ ಥರ ಬ್ಯಾಗಿಗೆ ಬಾಕ್ಸಿಗೆ ಪ್ಯಾಕ್ ಮಾಡಿ ನಾನು ಕಾಟ್ ಕೆಳಗಡೆ ಶಿಫ್ಟ್ ಮಾಡಿದ್ದೆ. ಬಟ್ ಇವಾಗ ಮತ್ತೆ ಅದೇ ಬಟ್ಟೆಗಳನ್ನ ಹಾಕ್ಕೊಳ್ಳೋಕೆ ಬೇಕು ಅಂತ ಹೇಳಿಬಿಟ್ಟು ನನಗೆ ಹೆಲ್ಪ್ ಮಾಡ್ತಾರೆ ಒಬ್ಬರು. ಅವ್ರ ಹತ್ರ ಎಲ್ಲ ತೆಗ್ಸಿ ಎತ್ತಿಟ್ಕೋತಾ ಇದ್ದೆ. ನಮ್ಮ ಆಶಕ್ಕ ಅಂತೂ ಶ್ರುತಿ ಏನು ಇಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ಯಾ ನೀನು ಅಂತ ಹೇಳಿ ಬೈತಾ ಇದ್ರು. ಆಮೇಲೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಟ್ರು. ನನಗೆ ಎದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಕ್ಲಿಪ್ಪಿಂಗ್ಸ್ ತೆಗ್ದಿದ್ದೀನಿ ಅಷ್ಟೇ. ಓ ಭಾಳ ಹೊಟ್ಟೆ ನೋವು ಬಿಡುತ್ತೆ, ನಾಟಕ ಆಡ್ಬೇಡ, ಸುಮ್ಮನಿರೋ. ಫುಲ್ ಮಕ್ಳು ಸಂತೆ. ನನ್ನ ಮಗಳಿಗಂತೂ ಎಲ್ಲ ಹಿಚ್ಕಿಟ್ಬಿಟ್ರು, ಲಿಪಿ ಮಂದಿರ ಅಕ್ಷರ ಎಲ್ಲ ಸೇರಿಕೊಂಡು. ಆ್ಯಂಡ್ ಇದು ಸಂಕ್ರಾಂತಿ ಹಬ್ಬದ ದಿನ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಬೇಗನೆ ಮಾಡಿಸಿದ್ವಿ ಆ್ಯಕ್ಚುಲಿ. ಆಮೇಲೆ ಏನಾಗುತ್ತೋ ಮಾಡ್ಸೋಕ್ಕಾಗುತ್ತೋ ಇಲ್ವೋ, ನಾನು ಆರಾಮಾಗಿರ್ತೀನೋ, ಪಾಪು ಹಿಂಸೆ ಕೊಡ್ತಾಳ ಏನು ಅಂತ ಹೇಳಿ. ಯಾಕಂದರೆ ಮನೇಲಿ ಅಕ್ಕನ ಮಗಳು ಅಕ್ಕ ಎಲ್ಲರೂ ಇದ್ದರು, ಪಾಪು ಜೊತೆ ಅಮ್ಮನೂ ಇದ್ರಲ್ವ, ಸೊ ಆರಾಮಾಗಿ ಶೂಟ್ ಮಾಡಿಸ್ಕೊಂಡ್ವಿ. ಆ್ಯಂಡ್ ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ ಒಂದು ವ್ಲಾಗಲ್ಲಿ ಹೇಳಿದ್ದೀನಿ ಅಂತ ಶೇರ್ ಮಾಡಿದ್ದೀನಿ. ಈಗ ರೀಸೆಂಟಾಗಿ ಕ್ವೆಶನ್ ಆ್ಯಂಡ್ ಆನ್ಸರ್ ಅಪ್ಲೋಡ್ ಮಾಡಿದೆ ಅಲ್ವಾ, ಅದರಲ್ಲಿ ತುಂಬ ಜನ ಕ್ವೆಶನ್ಸ್ ಕೇಳ್ತಾಯಿದ್ರಿ, ನೀವು ಒಬ್ಬರೇ ಮಗಳ ಅಂತ ಹೇಳಿಬಿಟ್ಟು. ನಾನು ಮತ್ತು ನನ್ನ ತಂಗಿ ಈ ವ್ಲಾಗಲ್ಲಿ ಇದ್ದಾಳಲ್ಲ, ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡು ಅವಳು, ನಾವಿಬ್ಬರು ಮಕ್ಕಳು. ಆ್ಯಂಡ್ ಅಕ್ಕ ಅಂತೀನಲ್ಲ, ಆಶಕ್ಕ ಅಂತ ಹೇಳ್ತೀನಿ ಅಲ್ವಾ, ಅವರು ಅಮ್ಮನ ಅಕ್ಕನ ಮಗಳು, ದೊಡ್ಡಮ್ಮನ ಮಗಳು. ಹಾಗಾಗಿ ಈ ಒಂದು ವಿಡಿಯೋದಲ್ಲೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದ್ದೀನಿ. ತುಂಬ ವೀಡಿಯೋಸ್ ನಾನು ನನ್ನ ತಂಗಿ ಮಾಡಿಸಿ ಹಾಕಿದ್ದೀವಿ. ಅವಳು ಬ್ಯಾಂಗ್ಳೂರಲ್ಲಿ ವರ್ಕಿಂಗ್ ಇರೋದ್ರಿಂದ ಬರ್ತಾ ಇರ್ತಾಳೆ, ಬಟ್ ಅವಳು ಬಂದಾಗೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿರಲ್ಲ. ಹಾಗಾಗಿ ಕೆಲವೊಂದು ವೀಡಿಯೋಸಲ್ಲಿ ಶೇರ್ ಮಾಡಿರ್ತೀನಿ, ಕೆಲವೊಂದು ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿರಲ್ಲ. ಅವಳು ಆಲ್ಮೋಸ್ಟ್ ಬಂದು ಈ ಸತಿ 1 ವೀಕ್ ಇದ್ಲು. ಮತ್ತು ಫೋಟೋಶೂಟಿಗೆ ಪ್ಲ್ಯಾನ್ ಮಾಡಿದ್ವಲ್ಲ, ಹಾಗಾಗಿ ಇವಾಗ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ನೀವು ಕೇಳ್ತಿರೋವಂತಹ ಡೌಟ್ನ ಕ್ಲಿಯರ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಶಿಲ್ಪಕ್ಕ ಮೇಕಪ್ ಮಾಡಿದ್ರು. ನಂಗೆ ಯೂಶ್ವಲಿ ಮೇಕಪ್ ಅಂದರೆ ಇಷ್ಟ ಆಗಲ್ಲ. ಇವಾಗಿನ ಟ್ರೆಂಡ್ ಏನಂತ ಅಂದರೆ ತುಂಬಾ ಸಿಂಪಲ್ಲಾಗಿ ಎಲಿಗೆಂಟಾಗಿ ಲುಕ್ ಕಾಣಿಸ್ಬೇಕು, ಆ ಥರ ಮೇಕಪ್ನ ಮಾಡಿದರು ನನಗೂ ನನ್ನ ತಂಗಿಗೂ. ಆ್ಯಕ್ಚುಲಿ ಅವ್ರು ಫಸ್ಟ್ ಮಾಡ್ತಿದ್ದಿದ್ದು ಮೇಕಪ್ಗಿಂತ ಈ ಸತಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಆ್ಯಂಡ್ ಸ್ಕಿನ್ನಿಗಂತೂ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸಖತ್ತಾಗಿ ಮೇಕಪ್ ಮಾಡಿದರು, ನೀವೇ ನೋಡ್ಬೋದು. ನಾನು ಮತ್ತು ಸ್ಫೂರ್ತಿ ಚೆನ್ನಾಗಿ ಕಾಣ್ತಾ ಇದ್ವಿ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡಿರ್ತೀನಿ. 100% ನೀವು ಅವ್ರ ಹತ್ರ ಇವಾಗ ಮೇಕಪ್ನ ಟ್ರೈ ಮಾಡಿ, ಫುಲ್ ಖುಷಿ ಆಗ್ತೀರಾ ಆ್ಯಂಡ್ ಸ್ಯಾಟಿಸ್ಫೈ ಆಗ್ತೀರಾ. ನಾನು ಯೂಶ್ವಲಿ ನಿಮಗೆ ಗೊತ್ತಿದೆ, ನಾನು ಯಾವಾಗಲೂ ಮೇಕಪ್ ಮಾಡಿಸ್ಕೊಳ್ಳೋದೇ ಇಲ್ಲ. ಈ ಸತಿ ಅಕ್ಕ ಸಖತ್ತಾಗಿ ಬಂದಿದೆ ಅಂತ ಖುಷಿಯಿಂದ ಅವ್ರಿಗೆ ರಿವ್ಯೂ ಹೇಳಿದ್ದೀನಿ. ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಪೇಜ್ ಕೂಡ ಹಾಕಿರ್ತೀನಿ. ಆ್ಯಂಡ್ ನಾವು ಸಂಕ್ರಾಂತಿ ಹಬ್ಬಕ್ಕೆ ಫೋಟೋಶೂಟ್ ಮಾಡಿಸ್ಕೊಂಡಿದ್ದು ವೆಡ್ಡಿಂಗ್ ಡ್ರೀಮ್ ಅಂತ ಹೇಳಿ ಹಾಸನಲ್ಲಿ. ತುಂಬ ಚೆನ್ನಾಗಿ ಅವರು ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡ್ತಾರೆ ಮತ್ತು ಆಲ್ಬಮ್ಸ್ ಎಲ್ಲ ಮಾಡಿಕೊಡ್ತಾರೆ. ನಮ್ಮ ಇಂಪು ಮದುವೆಗೂ ಅವ್ರ ಹತ್ರನೇ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ದು. ಆ್ಯಂಡ್ ಇದೆಲ್ಲ ಜಸ್ಟ್ ಕ್ಲಿಪ್ಪಿಂಗ್ಸು, ನಾವು ಶೂಟ್ ಮಾಡುವಾಗ ವ್ಲಾಗ್ಸ್ನ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಕಾರ್ನರಲ್ಲಿ ಹಾಕಿದ್ದೀನಲ್ಲ, ಅದು ಅವರು ವೀಡಿಯೋನ ಶೂಟ್ ಮಾಡಿಕೊಟ್ಟಿರೋದು. ಆ್ಯಕ್ಚುಲಿ ಈ ಒಂದು ವಿಡಿಯೋ ತುಂಬ ಚೆನ್ನಾಗಿ ಬರಬೇಕು ಅಂತ ಅಂದರೆ ಮೇಕಪ್ಪು ಇಂಪಾರ್ಟೆಂಟು, ವೀಡಿಯೋಗ್ರಫಿನೂ ಇಂಪಾರ್ಟೆಂಟು. ಅದು ಎರಡೂ ಕೂಡ ನಮಗೆ ಪರ್ಫೆಕ್ಟಾಗಿತ್ತು. ಆ್ಯಂಡ್ ಜುವೆಲ್ರಿ ನಾನು ವಿಶಿಷ್ಟ ಜುವೆಲ್ರಿಲಿ ತೊಗೊಂಡಿದ್ದು. ಆ್ಯಂಡ್ ಸ್ಯಾರಿ ಬಂದರೆ ಇದು ಆರೆಂಜ್ ಕಲರು, ನನ್ನ ತಂಗಿದು KSIC ಮೈಸೂರು ಸಿಲ್ಕ್ ಸ್ಯಾರಿ. ಅವಳ ಸ್ಯಾರಿಗೆ ನಂದು ಹಳೆ ಬ್ಲೌಸ್ನ ಮ್ಯಾಚ್ ಮಾಡಿ ಉಟ್ಕೊಂಡು ವೀಡಿಯೋ ಶೂಟ್ನ ಮಾಡಿಸಿದ್ವಿ. ಆ್ಯಂಡ್ ಇನ್ನೊಂದು ವೀಡಿಯೋನು ಮಾಡಿಸಿದ್ದೀವಿ ಆ್ಯಕ್ಚುಲಿ, ಅದನ್ನು ನೆಕ್ಸ್ಟು ಇನ್ಸ್ಟಾಗ್ರಾಮ್ ರೀಲಲ್ಲಿ ಹಾಕ್ತೀನಿ. ಆ್ಯಂಡ್ ನೀವೇನಾದರೂ ಇಂಟ್ರೆಸ್ಟ್ ಇದ್ದು ಫುಲ್ ರೀಲ್ ನೋಡಬೇಕು ಅಂದರೆ ಯೂಟ್ಯೂಬ್ ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಅದರಲ್ಲಿ ಒಂದು ಸತಿ ಚೆಕ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲಲ್ಲೂ ಹಾಕಿದ್ದೀನಿ. ಅಮ್ಮ ಹೊರಗಡೆ ಹೋಗೋಕ್ಕೆ ಬಿಡಲಿಲ್ಲ ಬಾಣಂತಿ ಅಂತ ಹೇಳಿ, ಆ್ಯಂಡ್ ನಾನು ಕೂಡ ಹೋಗೋಕ್ಕೆ ರೆಡಿ ಇರಲಿಲ್ಲ. ಅದಕ್ಕೋಸ್ಕರ ಮನೇಲೇ ಮೇಲ್ಗಡೆ ನಮ್ಮ ಪಾರ್ಟಿ ಹಾಲಲ್ಲಿ ಡೆಕೋರೇಷನ್ ಮಾಡಿಕೊಂಡು ಸಿಂಪಲಾಗಿ ಶೂಟ್ ಮಾಡ್ಕೊಂಡ್ವಿ. ಆ್ಯಂಡ್ ಹೊರಗಡೆನೂ ಶೂಟ್ ಮಾಡ್ಕೊಂಡ್ವಿ. ಆ್ಯಂಡ್ ಇದು ನ್ಯೂ ಇಯರ್ ದಿನ ಅಕ್ಕನ ಮಕ್ಕಳು ಎಲ್ಲರೂ ಹೊರಟರು, ಮತ್ತು ಫ್ರೆಂಡ್ ಬಂದಿದ್ಲು ಒಂದೇ ಅಲ್ಲ, ಫ್ರೆಂಡ್ ತಂಗಿ ಅವರು ಕೂಡ ಹಿಂದಿನ ದಿನ ಹೋಗಿದ್ರು. ಒಂಥರ ಎಲ್ಲರೂ ಒಟ್ಟಿಗೆ ಬಂದು ಎಲ್ಲರೂ ಒಟ್ಟಿಗೆ ಹೋದರು. ಮಳೆ ಬಂದು ಮಳೆ ನಿಂತಂಗೆ ಆಗೋಯ್ತು. ಆಮೇಲೆ ತೀಯನೂ ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಸಡನ್ನಾಗಿ ಎಲ್ಲರೂ ಹೋದ್ಮೇಲೆ ಅವಳು ಒಂದು ದಿನ ಡಲ್ಲಾಗಿದ್ಲು. ನಮಗೂ ಒಂಥರ ಅಯ್ಯೋ ಎಲ್ಲರೂ ಒಂದೇ ಸತಿ ಬಂದು ಒಂದೇ ಸತಿ ಹೋದ್ರಲ್ಲ ಅಂತ ಬೇಜಾರಾಗ್ತಿತ್ತು. ಲಿಪಿಗೆ ನ್ಯೂ ಇಯರ್ ದಿನ ಆ್ಯಕ್ಚುಲಿ ರಜಾ ಹಾಕ್ಬಿಟ್ಟಿದ್ಲು. ಅಮ್ಮ ಎಷ್ಟು ಎಬ್ರಿಸಿದ್ರು ಎದಳಲಿಲ್ಲ, ಅಮ್ಮನೂ ಸರಿ ಅಂತ ಹೇಳಿ ಸುಮ್ಮನಾದರು. ಅಕ್ಕ ಎಲ್ಲರೂ ಹೊರಟ್ರು. ಆವತ್ತೇ ಮಕ್ಕಳಿಗೇನಾದರೂ
ಕೇಕು ಕಟ್ ಮಾಡಿಸ್ಲಿಲ್ಲ ಅಂದರೆ ನ್ಯೂ ಇಯರ್ ದಿನ ಸಮಾಧಾನ ಆಗಲ್ಲ ಅಂತ ಹೇಳಿಬಿಟ್ಟು ನ್ಯೂ ಇಯರ್ ದಿನ ಮಕ್ಕಳಿಗೊಂದು ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡಿಸಿದ್ವಿ. ಪಾಪು ಮಲಗಿದ್ಲು, ಅಕ್ಕ ಎಲ್ಲ ಹೊರಟ್ರಲ್ಲ ಅಂತ ಹೇಳಿಬಿಟ್ಟು ಎತ್ಕೊಂಡು ಬಂದ್ವಿ. ಸ್ಫೂರ್ತಿ ಆಲ್ಮೋಸ್ಟ್ 2 ಡೇಸ್ ಬಿಟ್ಟು ಹೊರಟ್ಲು. ಅಕ್ಕಂಗೂ ಹೋಗೋಕ್ಕೆ ಮನಸ್ಸಿಲ್ಲ, ನಮಗೂ ಅಕ್ಕನ ಕಳ್ಸೋಕ್ಕೆ ಮನಸ್ಸಿಲ್ಲ, ಕ್ಷೀರಂಗೂ ಹೋಗೋಕ್ಕೆ ಮನಸ್ಸಿಲ್ಲ. ಲಿಪಿಗಂತೂ ರಜಾ ಹಾಕ್ಬಿಟ್ಟಿದ್ಲಲ್ವ, ಇವತ್ತು ಒಂದಿನ ಅಕ್ಕನ ಜೊತೆ ಕುಣ್ಕೊಂಡು ಇದ್ಬಿಡೋಣ ಅಂತ ರೆಡಿ ಆಗಿಬಿಟ್ಟಿದ್ಲು. ಕ್ಷೀರನ್ ಆಲ್ರೆಡಿ ನೀವು ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿರ್ತೀರಾ ಅನಿಸುತ್ತೆ. ಮೋಹನ್ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ್ರು. ಆ್ಯಂಡ್ ಇದು ಸ್ವಲ್ಪ ದಿನ ಆದಮೇಲೆ ನಾವು ಶಾಪಿಂಗಿಗೆ ಹೋಗಿದ್ದಂತಹ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಪಾಪು ಕರ್ಕೊಂಡು ಶಾಪಿಂಗಿಗೆ ಹೊಟ್ಟೆ ಬಿಟ್ವಿ. ಅಮ್ಮ ಎಲ್ಲರೂ ರೇಗ್ಸೋದು, ನನ್ನ ಫ್ರೆಂಡ್ಸು ಕಸಿನ್ಸ್ ಎಲ್ಲ 3 ತಿಂಗಳಿಂದ ಮನೇಲಿದ್ದೆ ಅಂತ ಹೇಳ್ಬಿಟ್ಟು ಕಾಲು ಕಡಿತಾ ಇತ್ತ, ಸ್ಟಾರ್ಟ್ ಮಾಡಿಬಿಟ್ಟ ತಿರ್ಗಕ್ಕೆ ಅಂತ ಹೇಳಿಬಿಟ್ಟು. ಪಾಪುಗೂ ಸ್ವಲ್ಪ ಕೆಲಸ ಇತ್ತು, ನಮಗೂ ಕೆಲಸ ಇತ್ತು. ಪಾಪುನ ಬಿಟ್ಟು ಅಮ್ಮನ ಬಿಟ್ಟು ಹೋಗೋಕ್ಕೆ ನಾನು ರೆಡಿ ಇರಲಿಲ್ಲ. ಹಾಗಾಗಿ 1 ಅವರ್ ಸ್ವಲ್ಪ ಕೆಲಸನ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ. ಮತ್ತು ನನಗೆ ಹೀಗೆ ಇನ್ಸ್ಟಾಗ್ರಾಮಲ್ಲಿ ನೋಡುವಾಗ ಸದರನ್ ಸ್ಟಾರಲ್ಲಿ ಕೆಲವೊಂದು ಸ್ಟಾಲ್ಸ್ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು, ನಾನು ಯಾವಾಗಲೂ ಒಬ್ಬರು ಸ್ಯಾರಿದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡ್ತಾ ಇದ್ದೆ. ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು ಅವ್ರ ಸ್ಯಾರೀಸು. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ. ಬಟ್ ಅಲ್ಲಿ ಕೆಲವೊಂದೊಂದು ತುಂಬಾ ಎಕ್ಸ್ಪೆನ್ಸಿವ್ ಅಂತ ನನಗೆ ಫೀಲ್ ಆಯಿತು. ಹಾಗಾಗಿ ನಾನು ನೆಕ್ಸ್ಟ್ ಡೇನೂ ಅದು ಎಕ್ಸ್ಪೋ ಇತ್ತು, ಆ ಸ್ಟಾಲ್ಸ್ ಹಾಕಿರೋದು. ಬಟ್ ನಾನು ರೀಲ್ ಶೇರ್ ಮಾಡೋಣ ಅಂದ್ಕೊಂಡೆ, ನನಗೇ ಎಕ್ಸ್ಪೆನ್ಸಿವ್ ಅಂತ ಫೀಲ್ ಆಯಿತು. ಮತ್ತು ಸುಮ್ಮನೆ ಯಾಕೆ ಶೇರ್ ಮಾಡೋದು, ಏನಾದರೂ ಕಮೆಂಟ್ಸ್ ಹಾಕ್ತಾರೆ, ಇಷ್ಟ ಆಗಲ್ವೇನೋ ಅಂತ ಸುಮ್ಮನೆ ಆಗಿಬಿಟ್ಟೆ ಅಷ್ಟೇ. ಬಟ್ ನನಗಿಷ್ಟ ಆಗಿರೋದ್ರಲ್ಲಿ ಅಲ್ಲಿ ಕೆಲವೊಂದೊಂದು ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದೆ, ಕೆಲವೊಂದು ಇಯರಿಂಗು ಸೆಟ್ನ ತೊಗೊಂಡು ಬಂದೆ. ಬಟ್ ಕಲೆಕ್ಷನ್ ಸ್ವಲ್ಪ ಯುನೀಕ್ ಆಗಿತ್ತು, ಹಾಗಾಗಿ ತೊಗೊಂಡೆ ಅಷ್ಟೇ. ಆ್ಯಂಡ್ ಪಾಪು ಅಂತೂ ಆರಾಮಾಗಿದ್ಲು. ಅಲ್ಲೊಬ್ರು ಸ್ಟಾಲ್ ಹಾಕಿದ್ರಲ್ಲ, ಅವ್ರು ಎತ್ಕೊಂಡು ಮಾತಾಡಿಸ್ತಾ ಇದ್ರೆ ಎಷ್ಟು ನಗಾಡ್ತಾ ಇದ್ಲು ಅಂದರೆ ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಏನಪ್ಪ ಇವಳು ಇಷ್ಟು ಚೆನ್ನಾಗಿ ಎಲ್ಲರ ಹತ್ರನೂ ಹೋಗ್ಬಿಟ್ಟು ನಗಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು. ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಈ ಡ್ರೆಸ್ಗಳನ್ನ ತೊಗೊಂಡು ಬಂದೆ. ಇವರೇನೋ ಗೋವಾದವ್ರಂತೆ, ಸುಮ್ಮನೆ ಅವ್ರನ್ನ ಮಾತಾಡಿಸ್ದೆ, ಎಲ್ಲಿಂದ ಬಂದಿದ್ದೀರಾ ಏನು ಅಂತ ಹೇಳಿಬಿಟ್ಟು. ಬಟ್ ಇವ್ರ ಹತ್ರನೂ ಡ್ರೆಸ್ ಕಲೆಕ್ಷನ್ ಸ್ವಲ್ಪ ಯೂನಿಕ್ ಆಗಿತ್ತು. ಬಟ್ ಕಂಪ್ಯಾರಿಟಿವ್ಲಿ ನಮಗೆ ತುಂಬಾ ಎಕ್ಸ್ಪೆನ್ಸಿವ್ ಅನ್ನೋ ಥರ ಫೀಲ್ ಆಯಿತು. ಆದ್ರೂ ಕೆಲವೊಂದು ಡಿಸೈನರ್ಸ್ ವೇರ್ ಇರುತ್ತಲ್ವ, ಅದನ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಹಾಗೆಯೇ ಅಲ್ಲಿ ಅಕ್ಕ ಎಲ್ಲ ಸಿಕ್ಕಿದ್ರು, ಅವ್ರನ್ನೆಲ್ಲ ಮಾತಾಡಿಸ್ದೆ. ಮತ್ತು ಅದ್ರ ಕೆಳಗಡೆನೂ ಹೋದ್ವಿ, ಅಲ್ಲೂ ಏನೋ ಪರ್ಲ್ದೆಲ್ಲ ಹಾಕಿದ್ರು ಸ್ಟಾಲು, ಸ್ಯಾರೀಸ್ ಎಲ್ಲ ಹಾಕಿದ್ರು. ಬಟ್ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಶಾಪಿಂಗ್ನ ಮುಗಿಸ್ಕೊಂಡು ಲಿಪಿನ ಕರ್ಕೊಂಡು ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಹಾಸನಿಗೆ ಬಂದರೆ ಅವಳನ್ನ ಪಿಕ್ ಮಾಡೋ ಟೈಮಿಗೆ ಪ್ಲ್ಯಾನ್ ಮಾಡ್ತೀನಿ. ಆ್ಯಂಡ್ ಎಲ್ಲಿ ಹಣ್ಣು ತಗೋತೀರಾ ಅಂತ ಕೆಲವ್ರು ಕೇಳ್ತಾ ಇದ್ರಿ. ನಾನು ರಾಘವೇಂದ್ರ ಸ್ವಾಮಿ ಮಠದ ರೋಡಲ್ಲಿ ತಗೊಳ್ತೀನಿ, ಅದರ ಎದುರುಗಡೆ ಸ್ಟಾಲಲ್ಲಿ. ಇವರು ನಾನು 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಇದ್ದಂತಹ ಮಿಸ್ಸು, ಅವ್ರು ಕೂಡ ಹೋಟೆಲಲ್ಲಿ ಸಿಕ್ಕಿದ್ರು ಅಂತ ಹೇಳಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೆ. ಹಾಗೆಯೇ ಇವ್ರು 3 ಜನ ಮಲ್ಕೊಂಡು ಏನೇನೋ ತಮಾಷೆ ಮಾಡ್ತಿದ್ರು ಅಂತೇಳಿ ಅದೊಂದು ಕ್ಲಿಪ್ಪಿಂಗ್ಸ್ ಇಟ್ಟಿದ್ದೆ. ಪಾಪು ನೋಡಿ ಹೆಂಗೆ ಅಳ್ತಾಳೆ ಇವಾಗ ಕೆಳಗೆ ಮಲಗಿಸಿದ್ರೆ. ಇಮಿಡಿಯೇಟ್ ಆಗಿ ಹೇಳ್ತಾಳಲ್ಲ ಮದ. ಈಗ ನೋಡವ್ವ ಹಾಕಿದ್ದಾಳೆ ಅನ್ಸುತ್ತೆ. ಹೌದಾ, ಈಗ ನೋಡು. ಎತ್ಕೊಬರ ನೋಡೋಣ, ಈಗ ಸುಮ್ಮನೆ ಆಗ್ತಲ್ಲ. ಕಲ್ತೆ ಕಡೆ ನೀನು. ನನ್ನ ಮಗಳಲ್ವ ಲಿಪಿ, ಅದಕ್ಕೆ ನನ್ನ ಥರ ಅವಳು. ನೋಡು ನಿನ್ ಥರ, ನೀನು ಅಪ್ಪನ ಥರ ಕಪ್ಪಗಿದ್ಯಾ, ನನ್ನ ಥರ ನನ್ನ ಮಗಳು ಬೆಳ್ಳಗಿದ್ದಾಳೆ. ಇಲ್ಲ ಮತ್ತೆ ನಾನು ಹ್ಯಾಂಡ್ಸಮ್ ಅಂದ್ರೆ ಏನು ಹೇಳು? ನೋ ಚಿನ್ನ, ಸುಂದರವಾಗಿರೋದು. ಅಪ್ಪನ ಅಮ್ಮನ? ಯಾರು ಸುಂದರವಾಗಿರೋದು? ಸುಳ್ಳು. ಮನೆಗಳು ಒಂದ್ಸತಿ ಏನು ಹೇಳಿದ್ಲೆ ಗೊತ್ತಾ ಮನ? ಅವಳು ಸ್ಕೂಲಿಗೆ ಹೋಗಿದ್ನಲ್ಲ ಒಂದ್ಸತಿ, ಅಮ್ಮ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಹೇಳ್ತಾರೆ ಲಿಪಿ ಅಮ್ಮ ಎಷ್ಟು ಪ್ರಿಟ್ಟಿಯಾಗಿದ್ದಾರೆ ಅಂತಾರೆ ಅಮ್ಮ ಅಂದಿದ್ಲು ಮನ. ನಿಜ ಹೇಳು ಮಗಳ? ಈಗ ಅದ್ಯಾಕೆ ಅಪ್ಪ ಇಷ್ಟ? ಈಗ ಹೌದಾ? ಸುಳ್ಳು ಕಣ.
ನೋಡಿ ಹೆಂಗೆ ಒಂದ್ ಸ್ವಲ್ಪ ಅಳ್ತಾಳೆ. ಈಗ ಮಂಗ್ಸಿರ್ಬೇಕಾದ್ರೆ ಮತ್ತೆ ಅಳ್ಬೋದಾ ಅಂತ. ಈಗ ಹತ್ರ ಲಿಪಿ ನಿನಗೆ ಹೊಡಿತೀನಿ ಅವಳು. ಯಾಕೆ ಇಲ್ಲ ಸುಮ್ಮನಾದ್ಲೆ ಗುಡ್ಡು ಮಗಳಾದ್ಲೀಗ. ನಮ್ಮ ಕಾರ್ ಸರ್ವಿಸ್ ಸ್ಟೇಷನ್ ಹುಡುಗರು ಕಾರ್ ಇರಲಿಲ್ಲ ಇವತ್ತು ವಾಶಿಗೆ ಅಂತಿದ್ರು. ಸರಿ ನಂಗೊಂಚೂರು ಹೆಲ್ಪ್ ಮಾಡಿಕೊಡಿ ಅಂತ ಹೇಳಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಿಸ್ಕೊಂಡೆ. ಕಾರ್ ಇಂಟೀರಿಯರ್ ಕ್ಲೀನ್ ಮಾಡ್ತಾರಲ್ಲ, ಕಾರ್ ಸೋಫಾ ಅದು ಮೇ ಬಿ ಅದನ್ನು ತಂದು ಕೆಮಿಕಲ್ನ ತುಂಬ ಚೆನ್ನಾಗಿ ಡೈನಿಂಗ್ ಟೇಬಲ್ ಕವರು, ಸೋಫಾ ಪ್ರತಿಯೊಂದನ್ನು ಉಜ್ಜಿ ವಾಶ್ ಮಾಡಿ ಕೊಟ್ಟು ಹೋದರು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೀವೇ ನೋಡ್ಬೋದು. ನನಗಂತೂ ಫುಲ್ ಖುಷಿಯಾಗೋಯ್ತು ನೋಡಿ, ಹೊಸ ಮನೆ ಫೀಲ್ ಕೊಡ್ತಿತ್ತು. ಇದು ಆ್ಯಕ್ಚುಲಿ ಸೋಫಾ ಮುಂದಕ್ಕೆ ಹಾಕ್ಬೇಕು ಸಚ್ಚಿ. ಗ್ಯಾಪ್ ಇದೆ ಹಿಂದೆ. ಆಕ್ಚುಲಿ ಇವತ್ತು ಸೋಫಾ ಕ್ಲೀನ್ ಮಾಡಿಸ್ದೆ, ನೋಡೋಕೆ ಫುಲ್ ಖುಷಿ ಆಗ್ತಾ ಇದೆ. ಫುಲ್ ಮನೆನೇ ಒಂಥರ ಹೊಸ ಮನೆ ಥರ, ಹೊಸ ಸೋಫಾ ಥರ ಲುಕ್ ಬಂದ್ಬಿಟ್ಟಿದೆ. ಇದೊಂಚೂರು ಮುಂದಕ್ಕೆ ಹೇಳ್ಬಿಟ್ಟು ಸ್ಕ್ರೀನ್ ಹಾಕಬೇಕು. ಮೋಹನ್ ಬಂದ್ಮೇಲೆ ಹಾಕಿಸ್ತೀನಿ, ಹಾಗೆ ಬಿಟ್ಟಿರ್ತೀನಿ. ಸೊ ಇವಾಗ ಲಿಪಿ ನಡಿ ಓದೋಣ. ಆ್ಯಕ್ಚುಲಿ ಇವಾಗ ತೋರಿಸ್ತಾ ಇಲ್ಲ, ಹಾಸನಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದೆ ಅಂತ ವ್ಲಾಗ್ ಹಾಕಿದ್ದೀನಲ್ಲ, ಅದರಲ್ಲಿ ಈ ಥರದ್ದು ಕಾರ್ಡ್ ಸೆಟ್ ನಂಗೆ ಇಷ್ಟ ಆಯಿತು, ಒಂಥರ ಯೂನಿಕ್ ಆಗಿದೆ ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಇದು ಬಾಟಮ್ಮು ಆ್ಯಂಡ್ ಇದು ನಂಗೆ ಈ ಪ್ಯಾಟರ್ನ್ ತುಂಬ ಇಷ್ಟ ಆಯ್ತು. ಆ್ಯಕ್ಚುಲಿ ಇದು ನೆಟ್ಟೆಡ್ ಥರ ಕೊಟ್ಟಿದ್ದಾರೆ ನೋಡಿ. ಕೆಲವೊಂದ್ಸತಿ ಡ್ರೆಸ್ ಲಿಂಕ್ ಅಂತ ಕೇಳಿರ್ತೀರಲ್ಲ, ನನಗೆ ಡ್ರೆಸ್ ಲಿಂಕ್ನ ಶೇರ್ ಮಾಡಿರೋಕ್ಕೆ ಆಗೋದೇ ಇಲ್ಲ. ಬಿಕಾಸ್ ಹಿಂಗೇನಾದರೂ ಔಟ್ಸೈಡ್ ಹೋದಾಗ ತೊಗೊಂಬಂದಿರ್ತೀನಿ ಶಾಪ್ಗಳಲ್ಲಿ ಒಂದೊಂದು, ಆನ್ಲೈನಲ್ಲಿ ತೊಗೊಳ್ಳೋದು 90% ಆನ್ಲೈನಲ್ಲಿ ತೊಗೊಳ್ಳೋದು. ಏನಾದರೂ ನಿಮಗೆ ಅವೈಲಬಲ್ ಇದ್ದರೆ ಲಿಂಕ್ಸು ನಾನು ಶೇರ್ ಮಾಡಿರ್ತೀನಿ. ಒಂದು 10% ಶೇರ್ ಮಾಡಿರಲ್ಲ, ಯಾಕಂದರೆ ತುಂಬ ಹಳೇದಾಗಿರುತ್ತೆ, ಅದು ಆರ್ಡರ್ ಹಿಸ್ಟ್ರಿ ನೋಡಿದ್ರೆ ಸಿಕ್ಕದೇ ಇಲ್ಲ. ಹಾಗಾಗಿ ಆ್ಯಂಡ್ ಇದು ಈ ಥರ ಟಾಪ್ ಆ್ಯಕ್ಚುಲಿ ಇದನ್ನ ತೆಗೆದು ಹಾಕೋಬೋದು, ಹಾಗಾಗಿ ಒಂಥರ ಯೂನಿಕ್ ಆಗಿದೆ ಅಂತ ಅನ್ನಿಸ್ತು ಅಂತ ಇದೊಂದು ತಗೊಂಡು ಬಂದೆ. ಇನ್ನೆರಡು ಆಲ್ರೆಡಿ ಹಾಕೋಬಿಟ್ಟಿದ್ದೀನಿ, ಈ ಶಾಪಿಂಗ್ದು ವಿಡಿಯೋ ಮಾಡೋಕ್ಕಿಂತ ಮುಂಚೆನೇ ಹಾಕೋಬಿಟ್ಟಿದ್ದೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ಈ ಥರ ಕಲರ್ ಪ್ರಿಂಟ್ಸ್ ನಂಗೆ ತುಂಬಾ ಇಷ್ಟ, ಹಾಗಾಗಿ ಈ ಕಲರ್ ಪ್ರಿಂಟ್ಸ್ದು ತಗೊಂಡು ಬಂದಿದ್ದೀನಿ ಇಲ್ಲಿ. ಆ್ಯಂಡ್ ಇದ್ರ ಜೊತೆಗೆ ಒಂದು ಸಿಂಪಲ್ ಆಗಿರೋ ದುಪ್ಪಟ್ಟ ಸರ ತಗೊಂಡಿದ್ದೀನಿ, ಅದ್ರ ಜೊತೆಗೆ ಸೇಮ್ ಇಯರಿಂಗ್. ಇದೊಂದು ಇಯರಿಂಗ್ ಅಷ್ಟೇ. ಇನ್ನೊಂದು ಬ್ಯಾಂಗಲ್ ತಗೊಂಡಿದ್ದೆ, ಅದು ಎಲ್ಲೋ ಲಿಪಿ ಎತ್ತಿಟ್ಟಿದ್ದಾಳೆ ಅನಿಸುತ್ತೆ, ಅಲ್ಲಿ ಇಟ್ಟಿದ್ದೆ ಕಾಣಿಸ್ತಿಲ್ಲ. ಇದಿಷ್ಟು ಹಾಸನಿಗೆ ಹೋಗಿದ್ದೆ ಅಲ್ಲ, ಅಲ್ಲಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಆ್ಯಂಡ್ ನೆಕ್ಸ್ಟ್ ಈಗ ಸಂಕ್ರಾಂತಿ ಹಬ್ಬಕ್ಕೆ ಒಂಚೂರು ಎಳ್ಳು ಬೆಲ್ಲ ಎಲ್ಲದನ್ನು ಬಾಕ್ಸಿಗೆ ಹಾಕಿ ಎತ್ತಿಟ್ಟು, ಅದಾದಮೇಲೆ ಸಿಕ್ತಮ್ಮ ಇದೊಂದು ಬ್ಯಾಂಗಲ್. ಆ್ಯಕ್ಚುಲಿ ಕಲರ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದೊಂದು ಬ್ಯಾಂಗಲ್ನ ತಗೊಂಡು ಬಂದೆ, ಚೆನ್ನಾಗಿದೆ. ಇಷ್ಟಲ್ದು ಇದು ಒಂದು ತಗೊಂಡ್ಬಂದೆ. ಇದಿಷ್ಟು ಶಾಪಿಂಗ್ ಮಾಡಿದ್ದು ನಾನಲ್ಲಿ. ಟೀಚರ್ಸ್ ನೋಡ್ಬಿಟ್ರಾ? ಯಾವಾಗ? ತಂದಾಗ್ಲೇ ನೋಡಿದ್ರು. ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ, ಐ ಮೀನ್ ಟ್ಯೂಸ್ಡೇ ಶೂಟ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಯಾರಿಗಾದ್ರೂ ಏನಾದರೂ ಹೆಲ್ಪ್ಫುಲ್ ಆಗ್ಬೋದು ಟಿಪ್ಸ್ ಅಂತ ಹೇಳ್ಬಿಟ್ಟು. ಈಗಂತೂ ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಹಾಕ್ತಿರ್ತಾರೆ. ನನಗೂ ನೋಡಿ ಅಯ್ಯೋ ನಾವು ಆ ಊರಲ್ಲಿ ಇದ್ದಿದ್ರೆ ನಮಗೂ ಆಪರ್ಚುನಿಟಿ ಸಿಕ್ತಿತ್ತೇನೋ ಅನ್ನಿಸ್ತಿತ್ತು ಅಂತ ನನ್ನ ಫ್ರೆಂಡ್ಸ್ ಸಹ ನಂಗೆ ಹೇಳ್ಬಿಟ್ಟು ನಾನು ಸ್ವಪ್ನ ಬುಕ್ ಹೌಸಿಂದ ಇದನ್ನು ತರಿಸ್ಕೊಂಡೆ. ಪಾಪ ಅವ್ರು ಎಲ್ಲ ಕಡೆ ಹುಡುಕಿ ಇದನ್ನು ತಗೊಂಡ್ಬಂದಿದ್ದಾರೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅದ್ರ ಜೊತೆಗೆ ಬಾಸ್ಕೆಟ್ ಯಾವ ಥರ ಫಿಲ್ ಮಾಡೋದು ಅಂತ ಹೇಳಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದು ಅಷ್ಟೇ ನೆಟ್ಟೆಡ್ ಕ್ಲಾತು, ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಫಿಲ್ ಮಾಡ್ತಾರಲ್ವ ಅದು. ಬಟ್ ಇದು ತುಂಬಾ ದೊಡ್ಡದಾಗಿದೆ, ಇಷ್ಟು ದೊಡ್ಡದು ಬೇಕಾಗಲ್ಲ, ಆಲ್ಮೋಸ್ಟ್ ಎರಡು ಸೇಮ್ ಇದೆ ಅನಿಸುತ್ತೆ. ಹಾಗಾಗಿ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಕಟ್ ಮಾಡಿಕೊಂಡು ಯಾವ ಥರ ಫಿಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡಿ. ಏನು ಸಿಸರ್ ಎಲ್ಲಿ ಮಗಳೇ? ನಮ್ಮ ಲಿಪಿಗೆ ಏನಾದರೂ ವಿಡಿಯೋ ಮಾಡ್ತಿದ್ರೆ ಮಧ್ಯಕ್ಕೆ ಬಂದ್ಬಿಡ್ಬೇಕು. ಹೋಮ್ವರ್ಕ್ ಬೇರೆ ಇದೆ, ಮತ್ತೆ ಮಾಡ್ಬೇಕು ತಾನೇ ನೀನು. ನಾನು ಬರ್ತೀನಿ ಅಂತ ಬಂದೆ, ಇಟ್ಕೋ ಇದನ್ನ, ಇಟ್ಕೋ ಬೇಗ ಪಟ್ ಅಂತ ಇದನ್ನೊಂಚೂರು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಕಟ್ ಮಾಡ್ಕೊಂಡು ಶೇರ್ ಮಾಡ್ತೀನಿ. ಒಬ್ಬೊಬ್ರು ಟ್ಯಾಲೆಂಟ್ ಒಂದೊಂದು ಥರ ಇರುತ್ತೆ. ಈಗಂತೂ ಎಷ್ಟು ಜನ ವೀಡಿಯೋಸ್ ಮಾಡ್ತಿರ್ತಾರೆ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ, ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನನಗೇನು ನಾಲೆಡ್ಜ್ ಇದೆ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಇರುಚಿನ ಬಟ್ ಪಾಪುನ ಇಟ್ಕೊಂಡು ಆ್ಯಕ್ಚುಲಿ ಮಾಡೋಕ್ಕೆ ಏನಕ್ಕೂ ಟೈಮೇ ಸಾಕಾಗಲ್ಲ ನನಗೆ. ಅದರಲ್ಲೂ ಅಮ್ಮ ಮೇಲ್ಗಡೆ ಇದ್ದಾರೆ, ಪಾಪು ಮಲ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಈಗ ಸಂಜೆ ಲಿಪಿ ಬಂದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ಹಿಂಗೆ ಅಪ್ಪ ಇದು ಕಟ್ ಮಾಡಿ ಅಪ್ಪ ಕಬ್ಬು ಒಂಚೂರು ಸಣ್ಣ ಕಟ್ ಮಾಡ್ಕೊಟ್ಟಿತ್ತು, ಅಮ್ಮ ಕಟ್ ಮಾಡೋ ಒಂದಿಷ್ಟು ಉದ್ದ ಮಾಡಿಕೊಟ್ಟಿದ್ದು. ಅದೇ ಸಾಕು ಬಿಡಪ್ಪ, ಓಕೆ ಇಟ್ಕೊಳ್ಳಿ ಪೀಲಿ ಅವ್ರು ಸಾಕು. ಹಾಂ, ಇವತ್ತೇ ತುಂಬಿಟ್ರೆ ಏನಿದು ಹಾಳಾಗ ಅಂತದಲ್ಲ ಅಲ್ವಾ, ಹಾಗಾಗಿ ಇವತ್ತೇ ತುಂಬಿಡೋಣ ಅಂತ ಹೇಳ್ಬಿಟ್ಟು ತುಂಬಿಡ್ತಾ ಇದ್ದೀನಿ. ಎಲ್ಲಿ ಹೊಡ್ಕೊಂಡೆ? ಹೋಗ್ಲಿ ಬಿಡು, ಇಟ್ಕೊ ಚಿನ್ನ, ಟೈಟಾಗಿ ಎಲ್ದಿಟ್ಕೊ. ಅಪ್ಪ ಅವರೆಕಾಯಿ ಅಮ್ಮನ ಕೇಳ್ಕೊಂಡು ಹೋಗಿ ಏನೇನು ಬೇಕು ಅಂತ. ಟೈಟಾಗಿ ಇಟ್ಕೊ ಮಗಳೇ. ಅಮ್ಮ ಇನ್ನು ಸಂಕ್ರಾಂತಿ ಹಬ್ಬ ನಾಡಿದ್ದೀನಿ, ನೀನು ಇವತ್ತೇ ಎಲ್ಲ ಮಾಡ್ಕೊತಿದ್ಯಲ್ಲ. ಸುಮ್ಮನೆ ಯಾರಿಗಾರು ವಿಡಿಯೋ ಶೇರ್ ಮಾಡೋಣ ಅಂತ ಮಾಡ್ಕೊಳ್ಳೋದು ಮಗಳೇ. ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ಸು ಇಟ್ಕೊಂಡು ನೀನು ಟೈಟಾಗಿ ಇಟ್ಕೊ. ಹೋಮ್ವರ್ಕ್ ಇದೆ. ಸರಿ, ಇದೊಂದು ಇಟ್ಕೊ ಆಯ್ತು. ಹೋಮ್ವರ್ಕ್ ಅಷ್ಟೇ. ಏನದು? ಇಟ್ಕೊ, ಟೈಟಾಗಿ ಇಟ್ಕೊ. ಕದಲು ಪಾಠದ ಅಭ್ಯಾಸಗಳನ್ನು ಕಲಿಯಿರಿ. ಇಂಗ್ಲಿಷ್ ಯುಟಿ 2. ಇವತ್ತಂಗಂತ ಯೂಟಿಲಿ ಎಷ್ಟು ಕೊಡ್ಲಿಲ್ಲ, ರಫ್ ಬುಕ್ಕಲ್ಲಿ ಯೂಟಿ ಕೊಡ್ಲಿಲ್ವಂತೆ. ರಫ್ ಬುಕ್ಕಲ್ಲಿ ಕೊಡ್ತೀನಿ. ಮೆಂಟಲ್ ಮ್ಯಾಥ್ಸಿಗೆ ನೋಡೋಣ, ಇವಾಗ ಓದ್ಬೇಕು ಚಿನ್ನ. ಕ್ವಶನ್ ಹಾಕಿರ್ತಿದ್ಯಲ್ಲ ಅದನ್ನ ಬರೆಯೋದು ಅಷ್ಟೇ. ನಾನು ಮತ್ತೆ ಓದಲ್ಲ ಓದಲ್ಲ. ಬಾ ಅಂತ ಎಲ್ಲಿಗೆ ಬರ್ಬೇಕು ಕೇಳಿ. ಹಾಸನ್. ಹಾಸನ ಬೆಂಗಳೂರಿಗೆ ಟ್ರಿಪ್ಪಿಗೆ ಹೋಗಿ ಬರೋಣ. ಟ್ರಿಪ್ಪಿಗೆ ಹೋಗಿ ಬರೋಣ. ಮುಂಬೈ ಅಂತೆ. ಮುಂಬೈ ಎಲ್ಲಿರೋದು ಗೊತ್ತಾ ಲಿಪಿ? ಎಲ್ಲಿರೋದು ಹೇಳು? ಎಲ್ಲದೂ ಅಷ್ಟೇ, ಸುಮ್ಮನೆ ಇದು ದೊಡ್ಡದಾಗಿದೆ ಆಕ್ಚುಲಿ. ನಾನು ಚಿಕ್ಕದ್ ಪ್ಯಾಕ್ ಮಾಡ್ತಿರೋದಲ್ವಾ, ಎಲ್ಲದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಚಿನ್ನ ನಿಂದ ಅದು ಬೇಕು ಬಿಸಾಕ್ಬೇಡ ಲಿಪ್ಪಿ. ಸೈಡಲ್ಲಿ ಇಟ್ಟಿರ್ತೀನಿ. ಹಾಂ, ಬೋ ಹಾಕಕ್ಕೆ. ಬೋ ಹಾಕಕ್ಕೆ. ಆಕ್ಚುಲಿ ಸಂಕ್ರಾಂತಿ ಹಬ್ಬ ಅಂತ ಅಂದ್ರೆ ಎಳ್ಳು ಬೆಲ್ಲನೇ ಸ್ಪೆಷಲ್ ಅಲ್ವಾ. ಈ ಟೈಮಲ್ಲಿ ಎಳ್ಳು ಬೆಲ್ಲ ತಿಂದ್ರೆ ಕೊಬ್ಬರಿಯಲ್ಲಿ ಜಿಡ್ಡಿನಂಶ ಇರುತ್ತೆ, ಹಾಗಾಗಿ ನಮ್ಮ ಬಾಡಿ ಇವಾಗೆಲ್ಲ ತುಂಬ ಒಡ್ದಂಗೆ ಆಗಿರುತ್ತಲ್ವ, ಅದನ್ನು ತಿನ್ನೋದ್ರಿಂದ ಸ್ವಲ್ಪ ಬಾಡಿನೂ ಮಾಯ್ಶ್ಚರೈಸ್ ಆಗಿರುತ್ತೆ, ಸ್ಕಿನ್ ಮಾಯ್ಶ್ಚರೈಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ಎಳ್ಳು, ಬೆಲ್ಲ, ಕಡಲೆ ಮತ್ತು ಇನ್ನೇನು ಲಿಪಿ, ಕೊಬ್ಬರಿ ಇದಿಷ್ಟನ್ನು ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಹಿಂದಿನಿಂದ ಬಾಣಂತಿ ತಿನ್ನಂಗಿಲ್ಲ ಲಿಪಿ, ಸುಮ್ಮನೆ ಒಂದು 4 ಕಾಳು ತಿನ್ಬೋದು ಅಷ್ಟೇ, ಪಾಪಕ್ಕೆ ಡೈಜೆಸ್ಟ್ ಆಗಲ್ಲ. ದೊಡ್ಡ ಮನುಷ್ಯ ಥರ ಮಾತಾಡಬೇಡ. ಹಾಂ, ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಫಸ್ಟ್ ಜಿಪ್ಲಾಕ್ ಕವರಿಗೆ ಹಾಕಿ ಎತ್ತಿಟ್ಬಿಡೋಣ. ಕೊಡು ಲಿಪಿ ಬೇಗ. ಈ ಕಲರ್ಸ್ ಇದೆ, ಗ್ರೀನ್ ಎಲ್ಲ ಹೋಗಿ ಬರ್ತಿದೆ. ಕೊಡು ಬೇಕು, ಕೊಡ್ತೀನಿ. ಏನ ಅದು ಜಿಪ್ಲಾಕ್ ಕವರ್ ಕೊಡು ನೀನು. ಫಸ್ಟ್ ಇದ್ರೊಳಗೆ ಹಾಕಿಟ್ರೆ ಒಂಥರ ಸ್ಮೆಲ್ ಬರುತ್ತೆ, ಮತ್ತು ನಾನು ಬೇಗ ಪ್ಯಾಕ್ ಮಾಡಿರ್ತಿದ್ದೀನಲ್ಲ, ಹಂಗಾಗ್ಬಿಟ್ಟು ಜಿಪ್ಲಾಕ್ ಕವರಿಗೆ ಹಾಕ್ತಾ ಇದ್ದೀನಿ. ಬೇಡ, ನಾನು ಹಾಕ್ಕೊಡ್ತೀನಿ, ನೀನು ಅದರೊಳಗಡೆ ಹಾಕಿಡು. ಇದ್ರೊಳಗಡೆ ಹಿಂಗೆ. ಹಂಗಲ್ಲ ಮಗಳೇ, ಒಂದೊಂದು ಸ್ವಲ್ಪ ಹಾಕ್ಬಿಟ್ಟು ಎಲ್ಲಾರ ಮನೆಯದು ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ ಎಳ್ಳು ಬೆಲ್ಲ. ಇದನ್ನು ಹಾಕಿ ಇದ್ರ ಜೊತೆಗೆ ಒಂದು ಸಕ್ಕರೆ ಹಚ್ಚನ್ನು ಹಾಕಿ ಇವಾಗ ಆ ಬಾಕ್ಸ್ ಒಳಗಡೆ ಇಡಿಸ್ತಾ ಇದ್ದೀನಿ. ಚಿನ್ನ ನೀನೇ ಇಡು, ನೀಟಾಗಿಡು ಆಯಿತಾ? ತಡಿ. ಹಾಂ, ಅದು ಹಾಕಕ್ಕೆ ಬರುತ್ತೆ, ಕೊರ ಹಾಕ್ತೀನಿ. ಹಾಕಾಯ್ತಾ ನೀನು? ಇಲ್ಲ, ಮತ್ತೆ ಬರುತ್ತೆ ಅಂದೆ. ಬರುತ್ತೆ. ಹಿಂಗೆ ಹಾಕಿಟ್ರೆ ಚಿನ್ನು ಮೆತ್ತಗಾಗಲ್ಲ. ಇದನ್ನ ಹಾಕ್ಬಿಟ್ಟು ಈ ಬಾಕ್ಸ್ ಒಳಗಡೆ ಹಾಕಿರ್ತಿದ್ದೀನಿ. ಜಸ್ಟ್ ಇವತ್ತು 2 ಬಾಕ್ಸ್ನ ಪ್ಯಾಕ್ ಮಾಡೋದನ್ನ ತೋರಿಸ್ತಿದ್ದೀನಿ ಅಷ್ಟೇನೆ. ಹಿಂಗಾಗುತ್ತೆ. ಹಂಗೆ ಹಾಕತ್ ಚಿನ್ನ. ನೆಕ್ಸ್ಟ್ ಏನು ಹಾಕಂಗಿಲ್ಲ. ಇನ್ನೊಂದು ಬಾಕ್ಸು, ಇನ್ನೊಂದು ಕವರ್ ಕೊಡ್ತೀನಿ, ಜಿಪ್ಲಾಕ್ ಕವರ್. ಈ ಕಲರ್ ಇರಲಿ, ಬ್ಲೂ ಕಲರ್. ಸರಿ, ನಿಂಗೆಲ್ಲ ನಿಮ್ಮ ಕ್ಲಾಸಿಗೆ ಬರ್ತಾರಲ್ಲ, ಲಿಪಿ ಕ್ಲಾಸಿಗೆ ಬರೋ ಮಾಮಿಗೆಲ್ಲ ತೋರ್ಸೋಣ, ಕೊಟ್ಟು ಕಳ್ಸೋಣ. ಪಾಪು ಎದ್ಲಾ ಅಮ್ಮ? ಕರ್ಕೊಬನ್ನಿ. ನನ್ನ ಮಗಳು ಎದ್ದಾಯ್ತು. ಹೊಟ್ಟೆ ಹಾಕೋತಾ ಇದ್ದಾರೆ ಪಾಪು. ಓಹೋ. ಸೊ ಇವಾಗ ನಾವು ಎಲೆ ಬೆಲ್ಲದ ಬಾಕ್ಸ್ನ ಇದು ಮಾಡ್ತಿದ್ದೇವೆ. ಇದು ಮಾಡ್ತಿದ್ದೀವಿ. ಹೇಳು, ನಂಗೆ ಗೊತ್ತಿಲ್ಲ. ಪ್ಯಾಕ್ ಮಾಡ್ತಿದ್ದೀವಿ. ಮೊದಲು ಇದ್ರೊಳಗಡೆ ಎಲೆ ಬೆಲ್ಲ ಮತ್ತೆ ಇದೆ ಕಾಯಿ ಹಾಕೊಂಡಿದ್ದೀವಿ. ಕಡುಚಿನಲ್ಲಿ ಹೇಳ್ತೀನಿ. ಒಂದು ಬಾಕ್ಸ್ ತಗೊಂಡು ಆ ಬಾಕ್ಸಿಗೆ ಇವತ್ತೇ ಪ್ಯಾಕ್ ಮಾಡಿ ಇಟ್ಟಿದ್ದೀವಲ್ಲ, ಹಾಗಾಗಿ ಎಳ್ಳು ಬೆಲ್ಲ ಮತ್ತು ಸಕ್ಕರೆ ಹಚ್ಚನ್ನು ಹಾಕಿ ಇಟ್ಕೊಳ್ತಾ ಇದ್ದೀವಿ. ಆಮೇಲೆ ಬಾಕ್ಸ್ ಆ್ಯಕ್ಚುಲಿ ನಿಜ ಪ್ರಿಟ್ಟಿಯಾಗಿದೆ, ತುಂಬ ಜನ ಹಾಕಿರ್ತಾರೆ ವೀಡಿಯೋಸಲ್ಲಿ, ನಾನು ನೋಡಿದ್ದೆ. ಈ ಬಾಕ್ಸ್ನ ಈ ಬಾಸ್ಕೆಟ್ ಒಳಗಡೆ ಪ್ಲೇಸ್ ಮಾಡ್ತಾ ಇದ್ದೀನಿ. ಹಾಂ, ಲಿಪಿ ಇಡ್ತಾಳೆ. ನೆಕ್ಸ್ಟ್ ಮಗಳೇ 2 ವಿಳೆದೆಲೆ ಅಡಿಕೆ ಕೊಡು ಮಗಳೇ. 2 ವಿಳೆದೆಲೆ ಮತ್ತೆ 2 ತಗೊಳ್ಳಿ. ಅಡಿಕೆ 3 ಅಡಿಕೆ 200. ಸರಿ ಆಯಿತು. 3 ಅಡಿಕೆಯನ್ನು ನಾವು ಸೈಡಲ್ಲಿ ಇರಬೇಕು. ಸೈಡಲ್ಲಿ ಇರಬೇಕು. ಇಟ್ಟಾದ್ಮೇಲೆ ಮಗಳೇ ಅರಿಶಿನ ಕುಂಕುಮವನ್ನು ಇಲ್ಲಿ ಇಡಬೇಕು. ಇಲ್ಲಿ ಅರಿಶಿನ ಕುಂಕುಮನ ಇಡ್ತಾ ಇದೀವಿ. ಅದಾದ್ಮೇಲೆ ನೆಕ್ಸ್ಟ್ ಕಿತ್ಲೆ ಹಣ್ಣನ್ನ ಇಡ್ತಾ ಇದೀವಿ. ಕಿತ್ತಳೆ ಹಣ್ಣನ್ನು ಇಡಬೇಕು. ಕಿತ್ಲೆ ಹಣ್ಣು ಇಡ್ತಿದೀವಿ. ಇದ್ರ ಜೊತೆಗೆ ಚಿನ್ನ ಕಬ್ಬು ಕೊಡು ಮಗಳೇ. ಕಬ್ಬನ್ನು ಇಡುತ್ತಿದ್ದೀವಿ. ಕಬ್ಬು ಇಡ್ತಾ ಇದೀವಿ.
ಹಾಂ, ಇದು ಬೇಕು ಅಂತ ಅಂದರೆ 2 ಬಾಳೆಹಣ್ಣನ್ನು ಹಾಕೊಬೋದು. ನಾನು ಸಿಂಪಲ್ಲಾಗಿ ಇಷ್ಟು ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ನಾನು ಕಟ್ಟಿದ್ದೀನಿ ಬಿಕಾಸ್ ಅದನ್ನ ನೀನು ಕಟ್ಟಿದ್ಯಾ. ಹಾಂ, ಸರಿ ಆಯಿತು. ಓವರ್ ಆಯ್ತಾ? ಓವರ್ ಆಯಿತು. ಕೆನ್ನೆಗೆ ಬೀಳುತ್ತೆ ಅದೇ ಓವರಾಗಿ ಮಾತಾಡಿದ್ರೆ ವಿಡಿಯೋದಲ್ಲೆಲ್ಲ ಯಾವಾಗಲೂ. ಹಾಂ, ಈ ಥರದ್ದೊಂದು ನೆಟ್ಟೆಡ್ ಕ್ಲಾತ್ ತಗೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಹೀಗೆ ನೀನು ಇಟ್ಕೊ, ನಾನು ಕಟ್ತೀನಿ. ಆರೆಂಜ್ ಕಲರ್ ನೀಟಾಗಿ ಸುತ್ತದಲ್ಲ ಅದು ಹಿಂಗೆ. ಇಟ್ಕೊ ಹಿಂಗೆ. ಇದು ಆರೆಂಜ್ ಕಲರ್ ಇಲ್ವಾ? ಪರವಾಗಿಲ್ಲ ಚಿನ್ನ, ಒಂಥರ ಕಾಂಟ್ರಾಸ್ಟ್ ಥರ ಆಗುತ್ತೆ. ಇಟ್ಕೊ. ಇದಿಷ್ಟನ್ನು ಕಟ್ಟಿದ್ರೆ ಈ ಥರ 2 ಪ್ಯಾಕ್ ರೆಡಿ. ಕೊಡ್ತೀನಿ. ಚಂಚರಾನ್ ಹೀಗೆ. ಓದ್ಕೋಗು. ನಾನು ಇವಾಗ ಮ್ಯಾಥ್ಸ್ ಬಂದು ಹಾಕೊಡ್ತೀನಿ. ಅಷ್ಟೊತ್ತಿಗೆ ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ಮುಗಿಸಿ ಕಲ್ತ್ಕೊಂಡಿರು. ನಾನು ಇದೆಲ್ಲ ಎತ್ತಿಟ್ಟು ಬರ್ತೀನಿ. ಇದಿಷ್ಟು ಪ್ಯಾಕ್ ಮಾಡಾಯಿತು. ಇಷ್ಟು ಸಂಕ್ರಾಂತಿದು. ಅದ್ರ ಜೊತೆ ಕೆಲವೊಂದು ಶೂಟ್ ಮಾಡಿಸಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತೀನಿ. ಇನ್ನು ಎಳ್ಳು ಬೆಲ್ಲ ಎಲ್ಲ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಜಾಗಬಿಡು ಮಗಳೇ, ಹೋಗಿ ಓದ್ಕೋಗು. ಲಿಪಿ ಸುಮ್ಮನೆ ಸಿಟ್ಟು ಬಸ್ಬೇಡ ನೀನು. ಏನಾದ್ರು ಹಾಕಕ್ಕೆ ಹೋಗಿ ಬೀಳ್ಸ್ತೀಯ ಕೊಡಿಲ್ ನೀನು ಈ ಕಡೆಗೆ. ಲಿಪಿ ಓದ್ಕೋಬೇಕು ನೀನು. ಕೊಡಿಲಿ. ಇದಕ್ಕೆ ನೀನು ಹಾಕ್ಬೇಕಾ? ಫಿಲ್ ಮಾಡಿ ಉಳಿದಿದ್ದೆಲ್ಲ ಏರ್ಟೈಟ್ ಜಾರಿಗೆ ಹಾಕಿಟ್ಬಿಟ್ರೆ ಮೆತ್ತಗಾಗಲ್ಲ, ಗಟ್ಟಿಯಾಗಿ ಇರುತ್ತೆ. ಹಾಗಾಗಿ ಎಲ್ಲದು ಏರ್ಟೈಟ್ ಜಾರಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಈಗ ಲಿಪಿನ ಓದಿಸ್ಬೇಕು. ಅವಳಿಗೆ ಆ್ಯಕ್ಚುಲಿ ಟೆಸ್ಟ್ ಇದೆ. ಈಗ ಲಿಪಿಗೆ ಓದಿಸೋ ಅಂತಹ ಸಮಯ. ಚಾರ್ಜರ್ ವೈರು ಕೈಯಲ್ಲಿದೆ. ಹಠ ಮಾಡೋದು ಇದ್ರಲ್ಲೇ ಬೀಳುತ್ತೆ ಓದ್ಲಿಲ್ಲ ಅಂದ್ರೆ. ಪಾಪುಗೆ ಹಿಂಸೆ ಕೊಡ್ಬೇಡ, ಬಾಯಿ ಕಡೆ. ತಿಯಾ, ಲಿಪಿ ಬಾಯಿಗೆ ಬೆಳ್ಳಾಗ್ತಿದ್ದಾಳೆ ನೋಡು. ಎಲ್ಲ ದಿನದ ವ್ಲಾಗ್ನು ಮಿಕ್ಸ್ ಮಾಡಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ವ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು ಆಲ್. ಅಕ್ಕ ಇಷ್ಟ ಅಲ್ಲು? ಯಾರಿಷ್ಟ ಮಗಳೇ? ಅಕ್ಕ ಇಷ್ಟ ಇದ್ರೆ ಅಲ್ಲು. ಅಕ್ಕ ಇಷ್ಟ ಇದ್ರೆ ಅಲ್ಲೋ, ಅಪ್ಪ ಇಷ್ಟ ಇದ್ರೆ ನಗಾಡು. ಏನ್ ಮಾಡು? ಈ ಕಡೆ ಬಾ ಲಿಪಿ, ಬೆನ್ನೆ ಕಾಣಿದೆ. ನಗಾಡು. ಈ ಕಡೆ ಬಾ, ನಗಾಡಿದ್ಲ. ಈ ಕಡೆ ಬಾ ಲಿಪಿ, ನಿನ್ ಬೆನ್ನೆ ಕಾಣುತ್ತೆ. ನಗ್ತಿದ್ದಾಳೆ. ಅಪ್ಪ ಇಷ್ಟ. ಅಪ್ಪ ಇಷ್ಟ ಅಂತೆ. ಅಪ್ಪ ಇಷ್ಟ. ಅಕ್ಕ ಇಷ್ಟ ಅಲ್ಲು. ಈ ಥರ ಅಪ್ಪ ಮಕ್ಕಳು ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಆವತ್ತಿನ ದಿನನ ಮುಗಿಸಿದ್ವಿ. ಥ್ಯಾಂಕ್ ಯು ಆಲ್.